ಧರ್ಮಸ್ಥಳ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆ ಯಾರೆಲ್ಲ ಆ ಕಡೆ ಆಕ್ರೋಶಿತರಿದ್ದಾರೆ ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ, ಅವರೆಲ್ಲರೂ ಕೂಡ ಒಂದು ಕೌತುಕದಿಂದ ನೋಡ್ತಿರುವಂಥದ್ದು. ಕಾರಣ ಇಷ್ಟೇ ನೋಡಿ, ಈ ಪ್ರಕರಣದಲ್ಲಿ ನಾಡಿನ ಯಾವೆಲ್ಲ ಮಾಧ್ಯಮಗಳು ಕೂಡ ಪರಿಪೂರ್ಣವಾದ ಸತ್ಯವನ್ನು ಹೇಳುವಂತಹ ಪ್ರಯತ್ನ ಮಾಡ್ತಿಲ್ಲ. ಆದರೆ BLR ಪೋಸ್ಟ್ ಅನ್ನುವಂತಹ ಒಂದು ವೆಬ್ಸೈಟ್ ಒಂದು ನಿಖರವಾದ ಮಾಹಿತಿಯನ್ನು ಕೊಡ್ತಾ ಬಂದಿದೆ. ಈ BLR ಪೋಸ್ಟ್ನಲ್ಲಿ ಒಂದು ವರದಿ ದಾಖಲಾಗಿರುವಂಥದ್ದು. ಆ ವರದಿ ಈ ಸೂಕ್ಷ್ಮ ವಿಚಾರವನ್ನು ಹೇಳ್ತಿರುವಂಥದ್ದು. ಚಿನ್ನಯ್ಯನ ಅರೆಸ್ಟ್ ಆಗಿದೆ, ಮತ್ತು ಈ ಪ್ರಕರಣದಲ್ಲಿ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ಪರವಾಗಿ ಗಟ್ಟಿ ಗುಂಡಿಗೆಯ ಮೂಲಕ ಒಂದು ಧೈರ್ಯವನ್ನು ಪ್ರದರ್ಶಿಸಿದಂಥದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ, ಸ್ವಯಂ ನಿವೃತ್ತಿ ಏನೋ ತಗೊಂಡ್ರು ಅನಿಸುತ್ತೆ, ಗಿರೀಶ್ ಮಟ್ಟಣ್ಣನವರು. ಅವರಿಬ್ಬರೂ ಕೂಡ ಸಾಕಷ್ಟು ಶ್ರಮಿಸ್ತಿದ್ದಾರೆ. ಅವ್ರ ಬಗ್ಗೆ ಘನಗಂಭೀರ ಆರೋಪಗಳು ಕೂಡ ಬರ್ತಿವೆ. ಅದರ ಸತ್ಯಾಸತ್ಯತೆಗಳನ್ನು ಕೋರ್ಟ್ ನೋಡುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಅವರು ನಿಂತಿರುವಂಥದ್ದು ಮತ್ತು ಧ್ವನಿ ಎತ್ತುತ್ತಿರುವಂಥದ್ದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಜಗ ಒಪ್ಪುವಂತಹ ವಿಚಾರ ಇದು, ಲೋಕ ಒಪ್ಪುವಂತಹ ವಿಚಾರ ಇದು. ಅರೆ ಇಲ್ಲಿ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಸಲ ಅನುಮಾನ ಬರುತ್ತೆ, ಅರೇ ಏನಪ್ಪ ದೂರುದಾರರನ್ನ ಸಾಕ್ಷಿದಾರರನ್ನ ಈ ರೀತಿ ಮಾಡ್ತಿದ್ದಾರೆ ಅಂತ. ಆದರೆ ಒಂದು ರಿವರ್ಸ್ ಇನ್ವೆಸ್ಟಿಗೇಷನ್ ಏನಾಗ್ತಿದೆ ಅನ್ನೋದು ಬಹುಪಾಲು ಜನ ಚರ್ಚೆ ಮಾಡ್ತಿದ್ದಾರೆ. ಆ ವಿಚಾರವನ್ನು ಹೇಳದೆ ಯಾರೆಲ್ಲ ಅರೆಸ್ಟ್ ಆಗ್ತಾರೆ ಅವರೆಲ್ಲರೂ ಕೂಡ ಷಡ್ಯಂತ್ರ ಮಾಡಿದ್ರು, ಆ ಕಾರಣಕ್ಕೋಸ್ಕರ ಅರೆಸ್ಟ್ ಆಗ್ತಿದ್ರು ಅನ್ನೋದನ್ನ ಹೇಳ್ತಿದ್ವು ಮಾಧ್ಯಮಗಳು. ಆದರೆ ಈಗ ಇಲ್ಲಿ ಷಡ್ಯಂತ್ರವೇ ನಡೆದಿಲ್ಲ, ಅಪಪ್ರಚಾರ ಮಾಡುವಂತಹ ಷಡ್ಯಂತ್ರ ಅನ್ನೋದನ್ನ ಕೋರ್ಟ್ ಮುಂದೆ SIT ಟೀಮ್ ಹೇಳಿದ ಮೇಲೂ ಕೂಡ ಮತ್ತೆ ಅದೇ ಬುರುಡೆ ಗ್ಯಾಂಗ್ ಅನ್ನುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು 7 ಬುರುಡೆ ಸಿಕ್ಕ ಮೇಲೂ ಕೂಡ ಈಗ ಬುರುಡೆ ತೆಗೆದುಬಿಟ್ಟು B ಗ್ಯಾಂಗ್ ಅಂತ ಆಗ್ತಿರುವಂಥದ್ದು. ಇಲ್ಲಿ ಏನೇನು ಇಲ್ಲವೇ ಇಲ್ಲ, ತಪ್ಪೇ ಇಲ್ಲ ಅನ್ನೋದನ್ನ ಇದುವರೆಗಿನ ತನಿಖೆಯ ಹಂತದಲ್ಲಿ SIT ತನಿಖಾಧಿಕಾರಿಗಳು ಕೂಡ ಕೋರ್ಟ್ ಮುಂದೆ ಹಿಯರಿಂಗ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನುವುದನ್ನು ಕೂಡ ಒಪ್ಪಿಕೊಂಡಿಲ್ಲ. ಇದರ ಜೊತೆಯಲ್ಲಿ ಒಂದು ಹಂತವಾಗಿ ಏನು ತಿಮ್ರೋಡಿ ಅವರ ಮತ್ತು ಚಿನ್ನಯ್ಯನ ನಡುವಿನ ವಿಡಿಯೋ ಏನಿದೆ, 12 ವಿಡಿಯೋ ರಿಲೀಸ್ ಆಗಿದೆ, ಅಷ್ಟರಲ್ಲೂ ಕೂಡ ಒಂದಷ್ಟು ವಿಚಾರಗಳು, ಅದರಲ್ಲೂ ಸೌಜನ್ಯ ಹತ್ಯೆ ವಿಚಾರ, ಹೇಗೆ ಕಿಡ್ನಾಪ್ ಮಾಡಿದ್ರು, ಏನು ಮಾಡಿದ್ರು, ಎಲ್ಲಿ ಎತ್ಕೊಂಡು ಹೋದ್ರು, ಆ ಹೆಣ್ಣು ಮಗಳು ಅದೆಂತಹ ರೌರವ ನರಕವನ್ನು ಅನುಭವಿಸಿದ್ಲು, ಯಾವ ದುಷ್ಟ ನೀಚ ಕಟುಕ ವಿಕೃತರ ಕೈಗೆ ಸಿಕ್ಕಿ ಬಲಿಯಾದ್ಲು, ಎಲ್ಲರೂ ನೋಡ್ತಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ಎಷ್ಟು ಆಕ್ರೋಶಿತರಾಗಿದ್ದಾರೆ, ಇಡೀ ವ್ಯವಸ್ಥೆಯ ಮೇಲೆ ಅವ್ರಿಗೊಂದು ದೊಡ್ಡ ಕೋಪ ಇದೆ. ಆದರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕೆ ಈ ಕೇಸಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಲೇಬೇಕು ಈ ಸಲ, ಯಾರೆಲ್ಲ ನೊಂದವರಿದ್ದಾರೆ ಅಥವಾ ಯಾರು ಆರೋಪ ಮಾಡಿದ್ದಾರೆ, ಯಾರು ಆರೋಪಿತರಿದ್ದಾರೆ, ಸತ್ಯಾಸತ್ಯತೆ ಗೊತ್ತಾಗಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಇರಬಹುದು, ಆರೋಪ ಮಾಡಿರೋರು ಇರಬಹುದು, ಆರೋಪಿತರೇ ಇರಬಹುದು, ತಪ್ಪು ಯಾರ್ದಿದೆಯೋ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ವಿಚಾರದಲ್ಲಿ ಆ ಭಾಗದ ಅತ್ಯಂತ ಪ್ರಭಾವಿ ಹಿಂದೂ ಪರ ಹೋರಾಟಗಾರ, ಕಟ್ಟರ್ ಹಿಂದುತ್ವವಾದಿ ಸಿದ್ದರಾಮಯ್ಯ ಅವರನ್ನು ಕೂಡ ಬೆರಗುಗಣ್ಣಿನಿಂದ ನೋಡ್ತಿದ್ದಾರೆ, ಪರೋಕ್ಷವಾಗಿ ಸಾಥ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಚಿಂತನ ಮಂಥನ ಸಭೆ ನಡೀತು BJPದು 18 ಮತ್ತು 19ನೇ ತಾರೀಕು ಯಲಹಂಕದಲ್ಲಿ. ಅಲ್ಲಿ ಬಹುಮುಖ್ಯವಾಗಿ ಚರ್ಚೆ ಆದಂತಹ ವಿಚಾರ ಸೆಪ್ಟೆಂಬರ್ 1ರ BJPಯ ರ್ಯಾಲಿ, ಧರ್ಮಸ್ಥಳದ ರ್ಯಾಲಿ. ಅವತ್ತು ನೋಡಿ, ಆ ವೆಬ್ಸೈಟ್ ಸ್ಪಷ್ಟವಾಗಿ ಹೇಳಿದೆ, BLR ಪೋಸ್ಟ್ 1 ಲಕ್ಷ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅಲ್ಲಿಗೆ ಬಂದಿದ್ದು 8 ರಿಂದ 10 ಸಾವಿರ ಮಾತ್ರ. ಇನ್ನು 90,000 ಕಾರ್ಯಕರ್ತರು ಯಾಕೆ ಬರಲಿಲ್ಲ? BJPಗೆ ಬಹುದೊಡ್ಡ ಸಂದೇಶ ಕೊಟ್ಟಿದೆ ಆ ಭಾಗದ. ನೋಡಿ, ರಾಜ್ಯದಲ್ಲಿ BJP ಕಣ್ಣು ಮುಚ್ಚಿಕೊಂಡು ಗೆಲ್ಲಬಹುದಾದಂಥದ್ದು 50 ಕ್ಷೇತ್ರಗಳು ಮಾತ್ರ. ಆಡಳಿತ ವಿರೋಧಿ ಅಲೆ, ನಾಯಕತ್ವ ಇವೆಲ್ಲವೂ ಕೂಡ ನೋಡಿದಾಗ ಆ ನಂಬರ್ 60, 70, 80, 90 ತನಕ ಬರುತ್ತೆ. ಯಡಿಯೂರಪ್ಪ ಅವರಿದ್ದಾಗ 110 ಸ್ಥಾನಗಳ ತನಕ ಬಂದಿತ್ತು. ಆ ನಂತರದಲ್ಲಿ ಆ ನಂಬರ್ ಏನಾಯಿತು ಎಲ್ಲರಿಗೂ ಗೊತ್ತು. ಆದರೆ ಈಗ ಕರಾವಳಿ ಭಾಗ BJPಯ ಭದ್ರಕೋಟೆ ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಸುಮಾರು 3 ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, 19 ವಿಧಾನಸಭಾ ಕ್ಷೇತ್ರ ಬರುತ್ತೆ. 2028ಕ್ಕೆ 19ರಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ 1000ಕ್ಕಿಂತ ಹೆಚ್ಚಿನ ಮತಗಳು BJPಯ ಯಾವೊಬ್ಬ ಅಭ್ಯರ್ಥಿಗೂ ಬೀಳೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ಕಾರ್ಯಕರ್ತರು, BJP ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮನಸ್ಸು ಮಾಡಿದ್ದಾರೆ. ಕಾರಣ ಇಷ್ಟೇ,
ನ್ಯಾಯ ಯಾರಿಗೆ ಕೊಡಬೇಕಿದೆ ಅಥವಾ ಯಾರು ಇಲ್ಲಿ ನೊಂದಿದ್ದಾರೆ ಅವರ ಪರ ಧ್ವನಿ ಎತ್ತದೆ. ಬೇರೆ ಯಾರನ್ನೋ ಓಲೈಸಲಿಕ್ಕೆ ಅಥವಾ ಬೇರೆ ಯಾರದ್ದೋ ಪರವಾಗಿ ನಿಲ್ಲಲಿಕ್ಕೆ ಯಾಕೆ ಬಿಜೆಪಿ ಮತ್ತು ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶಿತರಾಗಿದ್ದಾರೆ, ನಾಯಕರು ಯಾಕೆ ಈ ಥರ ವರ್ತಿಸ್ತಿದ್ದಾರೆ ಅಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಅಲ್ಲಿನ ಕಾರ್ಯಕರ್ತರು ಸೆಟೆದು ನಿಂತಿದ್ದಾರೆ. ನೋಡಿ, ಆ ಭಾಗದ ಹಿಂದುತ್ವದ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರನ್ನು ಹಲವು ಸಲ ತುಂಬ ಆಕ್ರೋಶದಿಂದ ಅವರ ವಿರುದ್ಧ ಪ್ರತಿಭಟಿಸಿದ್ದಾರೆ, ಅವರ ವಿರುದ್ಧ ಕಟುವಾದ ಮಾತುಗಳನ್ನು ಆಡಿದ್ದಾರೆ. ಆದರೆ ಈ ಪ್ರಕರಣವನ್ನು SITಗೆ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಅವರ ಪರವಾಗಿ ಒಂದು ಸಾಫ್ಟ್ ಕಾರ್ನರ್ ಇದೆ. ಅಂದರೆ ಅವರು ಕಾಂಗ್ರೆಸ್ ಹಾಕ್ತಾರೆ ಅಂತ ಅಲ್ಲ, ಆದರೆ ನ್ಯಾಯದ ಪರ ನಿಂತಹ ಒಬ್ಬ ನಾಯಕನ ಜೊತೆಯಲ್ಲಿ ನಿಲ್ತಿದ್ದಾರೆ. ಅದರಲ್ಲೂ ಈ ಪ್ರಕರಣದಲ್ಲಿ ಅದು ಪದ್ಮಲತಾ ಅವರ ಕೇಸ್ ಇರಲಿ, ವೇದವಲ್ಲಿ ತಾಯಿಯ ಕೇಸ್ ಇರಲಿ, ಅಥವಾ ಸೌಜನ್ಯ ಅನ್ನುವಂತಹ ತಂಗಿಯ ಕೇಸ್ ಇರಲಿ, ಇಲ್ಲಿ ಯಮುನಾ, ವಾರಿಜ ತುಂಬ ದೊಡ್ಡ ಪಟ್ಟಿನೇ ಬರುತ್ತೆ. ಆ ಹೆಣ್ಣು ಮಕ್ಕಳಿಗೆ, ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು. ಅವರೆಲ್ಲರೂ ಕೂಡ ಹಿಂದೂಗಳೇ. ಆದರೆ ಈಗ ನೋಡಿ, ಜಾತಿಗಣತಿಯ ಸಂದರ್ಭದಲ್ಲಿ ತುಂಬ ಕಡೆ ಆಗ್ತಿರತ್ತೆ. ಧರ್ಮ ಅಂದ ಕೂಡಲೇ ಇಂತಹ ಹೆಸರನ್ನೇ ಮೆನ್ಷನ್ ಮಾಡಿ ಅನ್ನುವಂತಹ ಜನ, ಇಂತಹ ಕೇಸಲ್ಲಿ ಬಂದಾಗ ನಾವುಗಳು ಹಿಂದೂಗಳು ಅನ್ನುವಂತಹ ಜನ ಯಾವ ಮೆಸೇಜನ್ನು ಕೊಡ್ತಿದ್ದಾರೆ, ಇದನ್ನು ಕೂಡ ಕಾರ್ಯಕರ್ತರು ಚರ್ಚೆ ಮಾಡ್ತಿರುವಂಥದ್ದು. ಹಿಂದೂ ಪರ ಹೋರಾಟಗಾರರು ಮತ್ತು ಹಿಂದುತ್ವದ ಕಾರ್ಯಕರ್ತರು, BJPಯ ಕಾರ್ಯಕರ್ತರು. ಒಂದು ಅಲ್ಲಿ ತುಂಬ ಸ್ಪಷ್ಟವಾಗಿ BJP ತನ್ನ ದ್ವಂದ್ವ ನೀತಿಯನ್ನು, ಇಬ್ಬಗೆಯ ನೀತಿಯನ್ನು ಪ್ರದರ್ಶನ ಮಾಡಿದೆ ಹಿಂದುತ್ವದ ವಿಚಾರದಲ್ಲಿ. ಸುಮಾರು ನೋಡಿ 19 ವಿಧಾನಸಭಾ ಕ್ಷೇತ್ರ, 3 ಲೋಕಸಭಾ ಕ್ಷೇತ್ರ ಬರುತ್ತೆ ಹೆಚ್ಚು ಕಡಿಮೆ ಆ ಭಾಗದಲ್ಲಿ. ಅದಷ್ಟೇ ಅಲ್ಲ, ಆ ವ್ಯಾಪ್ತಿಗೆ ಹಂಚಿಕೊಂಡಂತಹ ನೀವು ಶಿವಮೊಗ್ಗ ಇರಬಹುದು ಅಥವಾ ಚಿಕ್ಕಮಗಳೂರು ಇರಬಹುದು, ಇನ್ನು ಮಡಿಕೇರಿ ಸೇರಿದಂತೆ ಎಲ್ಲ ಸುಮಾರು 30 ವಿಧಾನಸಭಾ ಕ್ಷೇತ್ರಗಳು BJPಗೆ ಖಚಿತವಾಗಿ ಸಿಕ್ತಿದ್ದಂತಹ ಕ್ಷೇತ್ರಗಳು ಇನ್ನು ಮುಂದೆ BJPಗೆ ಸುಲಭಕ್ಕೆ ಸಿಗೋದಿಲ್ಲ. ಅವರೊಂದು ನಿರ್ಧಾರ ಮಾಡಿ ಕೂತಿರುವಂಥದ್ದು. ಅಲ್ಲಿಗೆ ನೀವು ಎಷ್ಟೇ ಎಗರಾಡಿ ಕುಣಿದಾಡಿ 30 ಕ್ಷೇತ್ರಗಳು 28ಕ್ಕೆ ಸಿಗೋದಿಲ್ಲ. ಆ 30 ಕ್ಷೇತ್ರಗಳನ್ನೇ ನೆಚ್ಚಿಕೊಂಡು ಪ್ರತಿ ಸಲ ಅವರು ಹೇಳ್ತಿದ್ದು ಮಿಷನ್ 150, ಅದು ಸಾಧ್ಯವೇ ಇಲ್ಲ. ಇದು ಒಂದು ಕಡೆ ಆದರೆ, ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಈ ಸಲ ಲಕ್ಷಾಂತರ ತಾಯಂದಿರು, ಹೆಣ್ಣು ಮಕ್ಕಳು ಬಹುದೊಡ್ಡ ಸಮಾವೇಶವನ್ನು ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿರುವಂಥದ್ದು. ಅದು ಅದೇ ಜಾಗದಲ್ಲಿ, ಧರ್ಮಸ್ಥಳದಲ್ಲಿ. ನೋಡ್ತಾರೆ ಎಷ್ಟು ಹೆಣ್ಣು ಮಕ್ಕಳು ಸಹಿಸ್ಕೋತಾರೆ, ಕ್ಷಮೆಯಾದರಿತ್ರಿ ಅಂತೆಲ್ಲ ಏನೋ ಬಾಯಿಗೆ ಬಂದಂಗೆ ಹೇಳ್ಬಿಟ್ಟು ಎಷ್ಟು ಸಾಧ್ರೆ ಅಷ್ಟು ಅವರಿಗೆ ದೌರ್ಜನ್ಯವನ್ನು ಎಸಗಿದ್ರೆ ಅವರು ಕಾಯೋ ತನಕ ಕಾಯ್ತಾರೆ, ಆನಂತರದಲ್ಲಿ ದುರ್ಗಿಯರಾಗ್ತಾರೆ. ಅದೇ ಕೆಲಸ ಈಗ ಆಗೋದು. ಬಹುದೊಡ್ಡ ಸಮಾವೇಶ ನಡೆಯುತ್ತೆ ಅವತ್ತು. ಶಕ್ತಿ ಅಂದ್ರೆ ಏನು ಅನ್ನುವಂಥದ್ದು, ಶಕ್ತಿಯ ಒಂದು ವಿರಾಟ್ ರೂಪ ಗೊತ್ತಾಗತ್ತೆ, ಆ ಒಂದು ಶಕ್ತಿಯ ದಿಗ್ದರ್ಶನ ಆಗತ್ತೆ. ಇವೆಲ್ಲಕ್ಕೂ ಬಿಟ್ಟುಬಿಡಿ, ಸುಮಾರು 7 ತಲೆಬುರುಡೆಗಳು ಸಿಕ್ಕ ನಂತರ ಆನಂತರದಲ್ಲಿ SIT ತನಿಖಾಧಿಕಾರಿಗಳು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಸುತ್ತಲಿನ ರಾಜ್ಯಗಳಲ್ಲಿ ಹೋಗಿ ಮಹತ್ವದ ದಾಖಲೆಗಳನ್ನು, ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸಿ ಬಂದಿರುವ ಸಾಧ್ಯತೆ ಇದೆ. ಇದೆಲ್ಲದರ ಜೊತೆಯಲ್ಲಿ ಇಲ್ಲಿ ನೋಡಿ, ಯಾರು ಏನೇ ಹೇಗೆ ಎಗರಾಡಿ ಒದ್ದಾಡಿದ್ರೂ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಈ ಸಲ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗತ್ತೆ. ಸೌಜನ್ಯ ಅನ್ನುವಂತಹ ಆ ಸಹೋದರಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ, ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಜಾಗೃತರಾಗಿದ್ದಾರೆ. ಅವರದ್ದೇ ಪಕ್ಷದ ಮತ್ತೊಬ್ಬ ಪ್ರಭಾವಿ ನಾಯಕ ಏನು ಬೇಕಾದರೂ ಮಾಡ್ಕೊಳ್ಳಿ, ಈ ಸಲ CM ಕುರ್ಚಿಯ ಹೋದ್ರೂ ಕೂಡ, ಯಾಕಂದ್ರೆ ಅವರ ಮುಂದೆ ಈಗ ಒಂದೆರಡು ಪ್ರಕರಣಗಳು, ಜಾತಿಗಣತಿಯ ವಿಚಾರದಲ್ಲಿರಬಹುದು ಅಥವಾ ST ಹೋರಾಟದ್ದಿರಬಹುದು, ಇದೀಗ ಈ ಸೌಜನ್ಯ ಪ್ರಕರಣ, ಧರ್ಮಸ್ಥಳ ಪ್ರಕರಣ, ನ್ಯಾಯ ಸಿಗಬೇಕು. ಕಾನೂನಿನ ವಿದ್ಯಾರ್ಥಿಯಾಗಿ ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳು ನೋಡ್ತಿರುವ ರೀತಿ, ಯಾಕಂದರೆ BLR ಪೋಸ್ಟ್ ಇಷ್ಟನ್ನು ಒಂದಷ್ಟು ಅಂಶಗಳನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದೆ. ಒಂದಂತೂ ಖಚಿತ, BJPಯ ಬಹುದೊಡ್ಡ ಭದ್ರಕೋಟೆ ಏನಿತ್ತು ಅಲ್ಲಿ ಇನ್ನು ಮುಂದೆ BJPಯ ಯಾವುದೇ ಅಭ್ಯರ್ಥಿ ಕನಿಷ್ಠ 1000 ಮತಗಳನ್ನು ಪಡೆಯೋದು, ಠೇವಣಿ ಉಳಿಸ್ಕೊಳ್ಳೋದು ಸುಲಭದ ಮಾತಲ್ಲ. ಚಿಂತನ ಮಂಥನ ಸಭೆಯಲ್ಲಿ ಆ ಹಿಂದುತ್ವದ ಹೋರಾಟಗಾರ ಯಾರೋ ಒಬ್ರು ಇದ್ರು, ಪ್ರಭಾವಿ ನಾಯಕರಿದ್ರು, BJPಯ ನಾಯಕರು, ರಾಷ್ಟ್ರೀಯ ನಾಯಕರು, ಅವರೇ ಆತಂಕದ ಮಾತುಗಳನ್ನು ಆಡಿರುವಂಥದ್ದು. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದು ಯಾವ ಸತ್ಯವನ್ನು ಹೇಳೋದಿಲ್ಲ, ಯಾಕಂದರೆ ಅವರೆಲ್ಲರೂ ಕೂಡ ಮಾರಿಕೊಂಡಿರಬಹುದು ಅಥವಾ ಅವರ ಸೈದ್ಧಾಂತಿಕ ಬದ್ಧತೆ
ಗುಜರಿ ಅಂಗಡಿಗೆ ಹೋಗಿರಬಹುದು, ಅಥವಾ ಅವರು ಕೇವಲ ಮಾಧ್ಯಮಗಳ ಮುಂದೆ ಕೂತು ಬೋಂಡಾ ಕಟ್ಟುವ ಪೇಪರ್ ಜಡ್ಜ್ಮೆಂಟ್ ಅನ್ನಷ್ಟೇ ಕೊಡೋದಕ್ಕೆ ಲಾಯಕ್. ಈ ಕೇಸಲ್ಲಿ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಏನು ಹೇಳ್ತಾರೆ, ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ SIT ತನಿಖಾಧಿಕಾರಿಗಳು ಯಾವ ಒಂದು ಖಚಿತ ಮಾಹಿತಿಯನ್ನು ನೀಡ್ತಾರೆ, ಅದೇ ಅಂತಿಮ ಆಗುತ್ತೆ, ಅವತ್ತು ನ್ಯಾಯ ಸಿಗತ್ತೆ. ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಸಾವಿರಾರು ಸುಳ್ಳು ಹೇಳಬಹುದು, ಅಥವಾ ಅವ್ರು ಹೇಳ್ತಿರುವಂಥದ್ದು ಅರೆಸತ್ಯ ಇರಬಹುದು. ಆದರೆ ಒಂದು ಮನಸ್ಸಾಕ್ಷಿ ಅನ್ನುವಂಥದ್ದು ಈ ಪ್ರಕರಣವನ್ನು ನೋಡುವವರಿಗೆ ಅದು ಸತ್ತು ಹೋಗಿಲ್ಲ ಅನ್ನೋದಾದರೆ ಆ ಹೆಣ್ಣು ಮಕ್ಕಳ ಪರವಾಗಿ ಒಂದಾದರೂ ಒಳ್ಳೆಯ ಮಾತನ್ನು ಆಡಲೇಬೇಕಾಗತ್ತೆ. ಇಡೀ ಪ್ರಕರಣ ಬಂದಾಗ ಒಂದಷ್ಟು ಜನ ಹಳ್ಳ ಇಡಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು, ನಿಜ. ಆದರೆ ಒಂದು ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳು ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ದೈವವೇ ಆಗಿಬಿಟ್ಟು ಅಲ್ಲಿ ಈ ಪ್ರಕರಣವನ್ನು ನಿಭಾಯಿಸ್ತಿದ್ದಾಳೆ ಅಂತ ಅನಿಸುತ್ತೆ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಲೇಬೇಕು. ಯಾರೇನೇ ಹೇಳಬಹುದು, ಸತ್ಯ ಉಳಿಯುತ್ತೆ, ಸತ್ಯ ಗೆಲ್ಲುತ್ತೆ. ಇಲ್ಲಿ ಎಮೋಷನ್ಗಿಂತ ಎವಿಡೆನ್ಸ್ ಮುಖ್ಯ ಆಗುತ್ತೆ. ಅದಕ್ಕೆ ಸತ್ಯಮೇವ ಜಯತೆ ಅಂತ ಅನ್ನೋದು.